everyone, welcome back to Dear Nandini. I'm super happy to share today's haul because I picked up some traditional silver articles from Malabar Gold and Diamond. ಅಂದ್ರೆ ನಂಗೆ ತುಂಬಾ ದಿನದಿಂದ ಆಸೆ ಇತ್ತು ನಾನು ಸಿಲ್ವರ್ ಆರ್ಟಿಕಲ್ಸ್ ನಮ್ಮ ದೇವರ ಮನೆಗೆ ತಗೋಬೇಕು ಅಂತ ಹೇಳಿ ಫೈನಲಿ ಇಯರ್ ಏನೇನು ತಗೊಂಡೆ ಅಂತ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಲೆಟ್ ಮಿ ಶೋ ಯು. ನೋಡ್ಬೋದು ನಾನು ಇಷ್ಟು ಐಟಮ್ಸ್ ತಗೊಂಡಿದ್ದೀನಿ. ಸೊ ಒಂದೊಂದೇ ತೋರಿಸ್ತೀನಿ ನಾನು ಏನೇನು ತಗೊಂಡಿದ್ದೀನಿ ಅಂತ. ಬಟ್ ಇದು ನಂಗೆ ತುಂಬಾ ದಿನದ ಡ್ರೀಮ್ ಆಗಿತ್ತು. ಫೈನಲಿ ಐ ಗಾಟ್ ಇಟ್. ಬನ್ನಿ ಈಗ ಒಂದೊಂದನ್ನೇ ಓಪನ್ ಮಾಡೋಣ. ಸೊ ನಾನು ಕೂಡ ಬಾಕ್ಸ್ನ ಅನ್ಬಾಕ್ಸ್ ಮಾಡಿಲ್ಲ, ನಾನು ವಿಡಿಯೋ ಮಾಡೋಣ ಅಂತಾನೆ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಈಗ ಒಂದೊಂದೇ ಐಟಮ್ನ ಅನ್ಬಾಕ್ಸ್ ಮಾಡ್ತೀನಿ, ಏನೇನಿದೆ ಅಂತ ನಿಮ್ಗೂ ತೋರಿಸ್ತೀನಿ. ಯಾರೆಲ್ಲ ನಂತರ ತಗೋಬೇಕು ಅನ್ನೋರ್ಗು ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಎಸ್, ನೋಡ್ಬೋದು ಇಷ್ಟು ಐಟಮ್ನ ನಾನು ಬೈ ಮಾಡಿದ್ದೀನಿ. ಎಲ್ಲ ಚಿಕ್ಕ ಚಿಕ್ಕದೆ, ಯಾರೋ ಅಂದ್ಕೊಂಬೇಡಿ ಏನು ಇಷ್ಟೊಂದು ತೊಗೊಂಡಿದ್ದಾನೆ ಅಂತ. ಎಲ್ಲ ಚಿಕ್ಕ ಚಿಕ್ಕದೆ ಅವ್ರು ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ಅಷ್ಟೇ. ಮೊದಲನೇದಾಗಿ ಬಂದು ಈ ತೆಂಗಿನಕಾಯಿ ತೊಗೊಂಡೆ, ಅಂದರೆ ಸಿಲ್ವರ್ ತೆಂಗಿನಕಾಯಿ. ಇದನ್ನು ನೋಡ್ಬೋದು ನಿಮಗೆ, ಇದು ಹೂವು ಹಾಕೋಕೆ ಹೋಗಿ ಕೊಟ್ಟಿದ್ದಾರೆ. ಡಿಸೈನ್ ಈ ಥರ ಬರುತ್ತೆ. ಏನು ರಿಯಲ್ ಕಾಯಿ ಇದೆ ಅದೇ ಥರ ಇದೆ. ಇಲ್ಲಿ ಬಂದು ಈ ಥರ ಯಾಕಿದೆ ಅಂದರೆ ನಾವು ಇದನ್ನು ಓಪನ್ ಕೂಡ ಮಾಡ್ಬೋದು. ಆ್ಯಂಡ್ ಆಲ್ಸೋ ಆಲ್ಮಾರ್ಕ್ ಕೂಡ ಇದೆ. ತುಂಬ ಬ್ಯೂಟಿಫುಲ್ ಆಗಿದೆ. ಇದು ನಮ್ಮನೆ ಕಳ್ಸೋ ಸೈಜಿಗೆ ಫಿಟ್ ಆಗುತ್ತೆ, ಅದಕ್ಕೆ ನಾನು ಈ ಕಾಯಿನ ತಗೊಂಡೆ. ಅಲ್ಲಿ ಬೇರೆ ಡಿಫ್ರೆಂಟ್ ಇತ್ತು, ಡಿಸೈನ್ ಇತ್ತು. ನನಗೆ ಕಾಯಿ ಹೇಗಿದೆ ಹಾಗೆ ಬೇಕಿತ್ತು. ಆಲ್ಸೋ ಏನು ಗೊತ್ತಾ, ನಾನು ಏನಕ್ಕೆ ಸಿಲ್ವರ್ ಕಾಯಿ ತಗೊಂಡೆ ಅಂತ ಹೇಳಿದ್ರೆ, ದ ರೀಸನ್ ಈಸ್ ತೆಂಗಿನಕಾಯಿ ರೇಟು 70 ರೂಪೀಸ್ ಆಗಿದೆಯಲ್ಲ ಅದಕ್ಕೆ. ನೋ ಗಾಯ್ಸ್, ನಾನು ಸುಮ್ಮನೆ ತಮಾಷೆ ಮಾಡಿದ್ದು. ಆ್ಯಕ್ಚುಲಿ ತೊಗೊಂಡಿದ್ದು ನಮಗೆ ಸಮ್ಮರ್ ಟೈಮಲ್ಲಿ ಕ್ರ್ಯಾಕ್ ಬಿಡುತ್ತಲ್ಲ, ಕೆಲವೊಂದು ಟೈಮ್ ಕ್ರ್ಯಾಕ್ ಬಿಡುತ್ತೆ, ಅದೊಂಥರ ಮನ್ಸಿಗೆ ಬೇಜಾರಾಗ್ತಿತ್ತು. ಸೊ ಅದಕ್ಕೆ ನಾನು ಸಿಲ್ವರ್ ಕಾಯಿನ ತೊಗೊಂಡಿದ್ದೆ. ಎರಡನೇದು ಬಂದ್ಬಿಟ್ಟು ಏನು ಕಾಯಿ ತೊಗೊಂಡಿದ್ದೆ ಅದನ್ನು ಪ್ಲೇಸ್ ಮಾಡೋ ಮುಂಚೆ ಕಲ್ಸಕ್ಕೆ ವಿಳ್ಯದೆಲೆ ಇಡ್ತಾರಲ್ಲ, ಆ ವಿಳ್ಯದೆಲೆ, ಸಿಲ್ವರ್ ವಿಳ್ಯದೆಲೆ ತೊಗೊಂಡಿರೋದು. 1 2 3 4 5 ವಿಳ್ಯದೆಲೆ. ಸೊ ಇಲ್ಲೊಂದು ಕಂಬಿ ಇದೆ, ಏನಾದರೂ ನಿಮ್ಮ ಚೆಂಬು ಏನಾದರೂ ಫಿಟ್ ಆಗಿಲ್ಲ ಅಂದರೆ ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ಬೋದು, ಆ ಥರ ಇದೆ. ಆಲ್ಸೋ ಇದಕ್ಕೂ ಆಲ್ಮಾರ್ಕ್ ಇದೆ. ಡಿಸೈನ್ ನೋಡ್ಬೋದು, ಇಷ್ಟು ಕ್ಯೂಟ್ ಆಗಿದೆ. ಅಲ್ಲಿ ಡಿಸೈನ್ ಇತ್ತು ಅಂದರೆ ಇಲ್ಲೆಲ್ಲ ಲಕ್ಷ್ಮಿ ಬರುತ್ತೆ, 5 ಎಲೆಗೂ ಲಕ್ಷ್ಮಿ ಇರೋದು. ನನಗದು ಇಷ್ಟ ಆಗಿಲ್ಲ, ನಂಗೆ ಸಿಂಪಲ್ ಆಗಿ ಇಷ್ಟ ಆಯ್ತು. ಇದು ತುಂಬ ಎಲಿಗೆಂಟ್ ಆಗುತ್ತೆ. ಹಾಗೆ ನಾನು ಚೊಂಬಲ್ಲಿ ಇಟ್ಟು ತೋರಿಸ್ತೀನಿ ಯಾವ ಥರ ಕಾಣುತ್ತೆ ಅಂತ. ಇದು ನೋಡ್ಬೋದು, ಇದು ಈ ಥರ ಕಾಣುತ್ತೆ. ಈ ವಿಳ್ಯದೆಲೆನ ಚೊಂಬಲ್ಲಿ ಇಡಬೇಕು, ಮೇಲೆ ಸ್ವಲ್ಪ ಅಕ್ಕಿ ಹಾಕಿ ಕಾಯಿಗೆ ಇಡಬೇಕು, ಇಲ್ಲಾಂದರೆ ಕಾಯಿ ಶೇಕ್ ಆಗತ್ತೆ ಈ ಥರ. ಅದು ಅವಾಗ ಸ್ವಲ್ಪ ಫಿಟ್ಟಾಗಿ ಕೂರುತ್ತೆ ಅಂತ ಅನ್ಸುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ಗಂಟೆ. ಸೌಂಡು ಚೆನ್ನಾಗೇ ಇದೆ, ಅದಕ್ಕೆ ನಾನು ಇದನ್ನು ತಗೊಂಡಿದ್ದು. ಆ್ಯಂಡ್ ತುಂಬ ಕ್ಯೂಟ್ ಆಗಿದೆ, ಸಿಂಪಲ್ ಆಗಿದೆ. ಇದರಲ್ಲಿ ಬಂದು ಆ್ಯಂಟಿಕ್ ಡಿಸೈನ್ ತಗೊಂಡಿದ್ದೀನಿ ನಾನು. ಇದು ನಂದಿ ನೋಡ್ಬೋದು, ಎಷ್ಟು ಚಿಕ್ಕದಾಗಿ ಮಿನಿಮಲ್ ಆಗಿದೆ. ಇಲ್ಲಿ ನಂದಿ ಇದೆ ಆ್ಯಂಡ್ ಪೂರ್ತಿ ಈ ಥರ ಡಿಸೈನ್ಸ್ ಇದೆ. ಶಂಕು ಚಕ್ರ ಹಾಗೂ ಗೋವಿಂದ ನಾಮ ಇದೆ. ಈ ಡಿಸೈನ್ ನಂಗೆ ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ಪಿಕ್ ಮಾಡಿದೆ. ಆ್ಯಂಡ್ ನಾವು ಪೂಜೆ ಮಾಡಬೇಕಾದ್ರೆ, ಆರತಿ ಮಾಡಬೇಕಾದ್ರೆ ಗಂಟೆ ಶಬ್ದ ಮನೇಲಿ ಕೇಳಬೇಕು ಅಂತ. ಮುಂಚೆ ಗಂಟೆ ಇದೆ, ಬಟ್ ಬೆಳ್ಳಿ ಗಂಟೆ ಆಗಿರಲಿಲ್ಲ. ನನಗೆ ಬೆಳ್ಳಿ ಗಂಟೆ ತಗೋಬೇಕು ಅಂತ ಆಸೆ ಇತ್ತು. ಫೈನಲಿ ನಾನು ತಗೊಂಡೆ ಈ ಗಂಟೆ. ಆ್ಯಂಡ್ ಎಸ್, ನೆಕ್ಸ್ಟು ಕೃಷ್ಣ ಕಾಣಿಸ್ತಾ ಇದೆ. ತುಂಬ ತುಂಬ ಅಂದರೆ ನಿಜವಾದ ಕೃಷ್ಣನೇ ಎದ್ದು ಬರೋ ಥರ ಇದೆ. ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಇದಕ್ಕೆ ಮೇಕಿಂಗ್ ಚಾರ್ಜ್ ಜಾಸ್ತಿ ತಗೊಂಡ್ರು. ಏನು ಗೊತ್ತಾ, ಇದ್ರ ಪ್ರೈಸ್ ಏನಂತ ನಂಗೆ ನಿಜ ಗೊತ್ತಾಗ್ತಿಲ್ಲ. ಇಲ್ಲಿ ಬಿಲ್ ಇದೆ, ಆದರೆ ಅವರು ಯಾವ್ದಾವ್ದು ಐಡಲ್ ಅಂತ ಮೆನ್ಷನ್ ಮಾಡಿಲ್ಲ, ಜಸ್ಟ್ ಸಿಲ್ವರ್ ಆರ್ಟಿಕಲ್ ಅಂತ ಹಾಕಿದ್ದಾರೆ. ಸೊ ಹಂಗಾಗಿ ಸಾರಿ ಫ್ರೆಂಡ್ಸ್, ನಾನು ನಿಮಗೆ ಇದ್ರ ಪ್ರೈಸ್ ಎಕ್ಸಾಕ್ಟ್ ನನಗೆ ಗೊತ್ತಿಲ್ಲ, ಯಾಕಂದರೆ ಗ್ರಾಮ್ಸ್ ಗೊತ್ತಿಲ್ಲ. ಇಲ್ಲಿ ಯಾವುದು ಲೇಬಲು ಇಲ್ಲ, ಆಲ್ಮಾರ್ಕ್ ಇದೆ. ಆ್ಯಂಡ್ ನೀವು ಮಲಬಾರ್ಗೆ ಹೋದರೆ ತುಂಬ ಈ ಥರ ಡಿಫ್ರೆಂಟಾಗಿ ಏನೇನೋ ಇರುತ್ತೆ. ಸೊ ದಟ್ ನೀವು ಕೂಡ ತೊಗೋಬೋದು. ಇದು ನಾನು ತೊಗೊಂಡಿದ್ದು. ಮುಂಚೆ ಕೃಷ್ಣ ತಂದಿದ್ದೆ, ಅದು ಬ್ರಾಸ್ದಾಗಿತ್ತು, ಸಿಲ್ವರ್ ತೊಗೋಬೇಕಾಗಿತ್ತು. ಸೊ ಇದನ್ನು ತೊಗೊಂಡೆ. ಚೆನ್ನಾಗಿರೋದು ಕೃಷ್ಣ ಸಿಕ್ತ.
ಚೆನ್ನಾಗಿದಾರಲ್ಲ. ಇನ್ನು ಏನು ತಗೊಂಡೆ, ಹಾಂ ಇದು ಇದೇನು ಹೇಳ್ತಾರೆ, ಶಂಕು ಆ್ಯಂಡ್ ಇದಕ್ಕೆ ಚಕ್ರನ ತೊಗೊಂಡಿದ್ದೀನಿ. ಇದು ಚಕ್ರ, ಇದು ಶಂಕು, ಕರೆಕ್ಟ್ ಅಲ್ವಾ? ಇದು ಶಂಕು, ಇದು ಚಕ್ರ. ಶಂಕು ಚಕ್ರನ ಯೂಶಲಿ ಬಾಲಾಜಿ ಐಡಲ್ ಎದುರುಗಡೆ ಅಥವಾ ವಿಷ್ಣು ಫೋಟೋದ ಎದುರುಗಡೆ ಇಡ್ತಾರೆ. ನಾನು ಬಾಲಾಜಿ ಐಡಲ್ ನ ಅಲ್ಲಿ ನೋಡ್ದೆ, ಬಟ್ ಅಲ್ಲಿ ನನ್ಗೆ ಸೈಜ್ ದೊಡ್ಡದಿತ್ತು. ಅಂದ್ರೆ ಒಂದು ಮುಷ್ಟಿಯಷ್ಟೇ ತಗೋಬೇಕು ಮೂರ್ತಿನ, ಅದಕ್ಕೆ ದೊಡ್ಡದ ತಗೊಂಡ್ರೆ ನಾವು ಪ್ರತಿನಿತ್ಯ ಅದಕ್ಕೆ ಅಭಿಷೇಕ ಆ ಥರ ಎಲ್ಲ ಮಾಡ್ಬೇಕಾಗತ್ತೆ ಅಂತ ಹೇಳಿ ಆ ಸೈಜಲ್ಲಿ ಸಿಗ್ಲಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ತಗೊಳ್ಬೇಕು. ಇದು ನೋಡ್ಬೋದು. ಇನ್ನೊಂದೇನಂದ್ರೆ ಇದ್ರಲ್ಲಿ ಟ್ವಿಸ್ಟು, ಇದು ಓನ್ಲಿ ಇದು ಶೋ ಪೀಸ್ ಅಲ್ಲ, ಇದ್ರ ಹಿಂದೆಗಡೆ ನಾವು ಅಗರಬತ್ತಿನ ಚುಚ್ಚೋದಿದೆ, ಅಗರಬತ್ತಿ ಸ್ಟ್ಯಾಂಡ್. ಬಟ್ ನಾನು ಅಗರಬತ್ತಿ ಸ್ಟ್ಯಾಂಡ್ ಆಗಿ ಯೂಸ್ ಮಾಡಲ್ಲ. ಅದೇ ಹೇಳಿದ್ನಲ್ಲ, ಐಡಲ್ ತಗೊಂಡು ಅದ್ರ ಮುಂದೆ ಪ್ಲೇಸ್ ಮಾಡೋ ಐಡಿಯಾ ಇದೆ, ಫ್ಯೂಚರ್ ಅಲ್ಲಿ ನೋಡ್ಬೇಕು. ಆಮೇಲೆ ಇನ್ನೊಂದು ನಂಬಿಕೆ ಇದೆ, ಶಂಕು ಚಕ್ರ ಮನೆಯಲ್ಲಿ ಪ್ರೊಟೆಕ್ಷನ್ ಹಾಗೂ ಡಿವೈನ್ ಎನರ್ಜಿನ ತುಂಬುತ್ತೆ ಅಂತ. ಹಂಗಾಗಿ ನಾನು ಇದರನ್ನ ತಗೊಂಡಿದ್ದು. ಚೆನ್ನಾಗಿದೆ ಅಲ್ಲ? Yes guys, that was my Malabar silver haul. I hope you enjoying it. ನಿಮಗೆ ಯಾವ್ಯಾವ ಸಿಲ್ವರ್ ಐಟಮ್ ನಾನು ತೋರಿಸಿರೋ ವಿಡಿಯೋದಲ್ಲಿ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಲ್ಸೋ ಪ್ಲೀಸ್ ಡೋಂಟ್ ಫರ್ಗೆಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಡಿಯರ್ ನಂದಿನಿ. See you in the next video. Bye bye.